ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಯಾರಿಗೆಲ್ಲ ನಮ್ಮ ಕೂದಲು ಗ್ಲಾಸಿಯಾಗಿ ಶೈನಿಯಾಗಿ ಸಾಫ್ಟಾಗಿ ಇರಬೇಕಂತ ಆಸೆ ಇರಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗಾದರೆ ಇವತ್ತಿನ ಮನೆ ಮದ್ದು, ನಾನು ನಿಮ್ಮ ಹೇರ್ಗೆ ನೀವು ಯಾವ ಥರ ಸಿಲ್ಕಿಯಾಗಿ ಶೈನಿಯಾಗಿ ಮಾಡ್ಕೊಳ್ಬಹುದು, ಅದು ಕೂಡ ಮನೆಯಲ್ಲಿ ಯಾವುದೇ ಪಾರ್ಲರ್ನಲ್ಲಿ ಹೋಗಿ ಕೆರಟಿನ್ ಟ್ರೀಟ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೂ ಇದ್ರ ಜೊತೆಗೆ ನಿಮ್ಮ ಹೇರ್ಗೆ ಗ್ರೋತ್ ಮಾಡ್ಕೊಳ್ಳೋದು ಹೇಗೆ ಬೆಳೆಸ್ಕೊಳ್ಳೋದು ಅಂತ ಸಹ ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಇದನ್ನು ಮಾಡ್ಕೊಂಡ ತಕ್ಷಣ ನಿಮ್ಮ ಕೂದಲಿಗೆ ನೀವು ಒಂದು ಹೊಸ ಲುಕ್ಕನ್ನು ಕೊಡಬಹುದು. ಇಲ್ಲಿ ನೋಡಿ, ಮೊಟ್ಟ ಮೊದಲು ನಾನು ಏನಂದರೆ, ನಮ್ಮ ಫಸ್ಟ್ ಇಂಗ್ರೀಡಿಯೆಂಟ್ ಅಕ್ಕಿ, ರೈಸ್. ಅಕ್ಕಿಯಲ್ಲಿ ಇರ್ತಕ್ಕಂಥ ಮೆಟಾಪಾಲಿಸಮ್ ಆಗಲಿ ಹಾಗೂ ಕಾರ್ಬೋಹೈಡ್ರೇಟ್ ಆಗಲಿ, ಇದು ನಮ್ಮ ಕೂದಲಿಗೆ ಒಂದು ಗ್ಲಾಸಿಯಾಗಿ ಶೈನಿ ಲುಕ್ ಕೊಡೋಕ್ಕೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ನಾವು ರೈಸ್ ಟೋನರನ್ನು ಹಚ್ಕೋತೀವಿ ಮುಖಕ್ಕೆ ಆಗಲಿ, ಹಾಗೂ ರೈಸ್ ಸೀರಮ್ನ ನಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡ್ರೆ ಇದು ನಮ್ಮ ಕೂದಲಿಗೆ ಸಾಕಷ್ಟು ರೀತಿಯಲ್ಲಿ ಶೈನಿಯಾಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫಸ್ಟ್ ಇಂಗ್ರೀಡಿಯೆಂಟ್ ತೊಗೊಂಡಾಯಿತು. ಇವಾಗ ನಂತರ ಎರಡನೇದೇನೆಂದರೆ ಮೆಂತ್ಯನ ಕಾಳಿನಲ್ಲಿ ಇರತಕ್ಕಂಥ ಲೈಲಿನ್ ಪದಾರ್ಥ ಇರಲಿ. ಇದು ನಮ್ಮ ಕೂದಲಿಗೆ ಬೆಳವಣಿಗೆ ಕೊಡೋಕ್ಕೆ ಹಾಗೂ ನಮ್ಮ ಕೂದಲ ಉದುರೋದು ಸಮಸ್ಯೆಗೆ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೂ ಕೂದಲು ಯಾರ್ದು ಜಾಸ್ತಿ ಪ್ರಮಾಣದಲ್ಲಿ ಉದುರ್ತಾ ಇದೆಯಲ್ಲ, ಅದನ್ನು ತಡೆಗಟ್ಟುವ ಒಂದು ಶಕ್ತಿ ಈ ಒಂದು ಮೆಂತ್ಯ ಕಾಳಿನಲ್ಲಿ ಇದೆ. ಇವಾಗ ಮೂರನೇದು ಏನಂದರೆ ಇದು ಕಲ್ವಂಜಿ. ಇದನ್ನು ನಾವು ಕಪ್ಪು ಜೀರಿಗೆ ಕೂಡ ಅಂತೀವಿ. ಇದು ಅಂದರೆ ನಮ್ಮ ಕೂದಲಿಗೆ ಎಷ್ಟು ಬೆನಿಫಿಷಿಯಲ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ನಿಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಬಹುದು ಅಂತ ಸಹ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಇವಾಗ ಇವು ಮೂರು ಇಂಗ್ರೀಡಿಯೆಂಟ್ಸ್ನ ಒಂದು ಬೌಲ್ಗೆ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಮೊದಲೇನು ಮಾಡಬೇಕಂದ್ರೇನು, ಸ್ವಚ್ಛ ಮಾಡ್ಕೊಳ್ಬೇಕು. ಯಾಕಂದರೆ ಡೈರೆಕ್ಟ್ ಆ ಥರನೇ ಹಾಕ್ಕೊಂಡ್ರೆ ಇದ್ರ ಮೇಲೆ ಇರ್ತಕ್ಕಂಥ ಪೌಡರ್ ಆಗಲಿ ಅಥವಾ ಒಂದು ದೂಸಿರಲಿ, ಅದು ನಮ್ಮ ಕೂದಲಿಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಈ ಮೂರು ಪದಾರ್ಥಗಳನ್ನು ಸೇರಿಸಿ ಒಳ್ಳೆ ರೀತಿಯಲ್ಲಿ 1-2 ಸಲ ಸ್ವಚ್ಛವಾಗಿ ತೊಳ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, ನಾನು ಇದಕ್ಕೆ ಒಳ್ಳೆ ರೀತಿಯಲ್ಲಿ ತೊಳ್ಕೊತಾ ಇದ್ದೀನಿ. ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ್ರೆ ನಿಮಗೆ ನಿಮ್ಮ ಕೂದಲಿಗೆ ಶೈನಿ ಹಾಗೂ ಸಾಫ್ಟ್ನೆಸ್ ಬರುತ್ತೆ. ಹಾಗೂ ಯಾರಿಗೆಲ್ಲ ಕೂದಲುದ್ರ ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆಯಲ್ಲ, ಅದನ್ನು ಸಹ ನೀವು ಈ ಒಂದು ರೆಮಿಡಿನ ಉಪಯೋಗ ಮಾಡಿ ತಡೆಕೊಳ್ಬಹುದು. ಇವಾಗ ನೋಡಿ, ಇವಾಗ ಇದಕ್ಕೆ ತೊಳ್ಕೊಂಡಾಯಿತು. ಒಳ್ಳೆ ರೀತಿಯಲ್ಲಿ ತೊಳೆದ ನಂತರ ಇದಕ್ಕೆ ಸ್ಟ್ರೈನ್ ಮಾಡ್ಕೋಬೇಕು. ಇವಾಗ ಇದು ಎಲ್ಲ ಮೂರು ಇಂಗ್ರೀಡಿಯೆಂಟ್ಸ್ ಸಹ ಸ್ವಚ್ಛ ರೀತಿಯಲ್ಲಿ ತೊಳ್ಕೊಂಡಾಯಿತು. ಇವಾಗ ಇಲ್ಲಿ ಏನು ಮಾಡ್ತೀನಿ ಅಂದರೆ, ನೆಕ್ಸ್ಟ್ ಸ್ಟೆಪ್, ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಂಡಿಗೆಯನ್ನು ಇಟ್ಟಿದ್ದೀನಿ. ಅದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನು ಸೇರಿಸ್ತೀನಿ. ಏಕೆಂದರೆ ಈ ಮೂರು ಪದಾರ್ಥಗಳನ್ನು ನಮಗೆ ಕುದಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ರೆಮಿಡಿ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಒಂದು ಬಹುಪಯೋಗಿ ಆಗೋಂಥ ರೆಮಿಡಿ. ಖಂಡಿತ ಟ್ರೈ ಮಾಡಿ ಹಾಗೂ ನಿಮ್ಮ ಕೂದಲಿಗೆ ಒಂದು ಗ್ಲಾಸಿ ಶೈನಿ ಲುಕ್ ಕೊಡಿ. ಹಾಗೂ ಕೂದಲು ಬೆಳವಣಿಗೆಗಾಗೂ ಸಹ ಈ ಒಂದು ರೆಮಿಡಿ ಖಂಡಿತ ಉಪಯೋಗ ಬರೋವಂಥದ್ದು. ಇವಾಗ ನೀರು ಹಾಕಿದ ತಕ್ಷಣ ಒಳ್ಳೆ ರೀತಿಲಿ ಕಾಯ್ತಾ ಇದೆ. ಇವಾಗ ಈ ಸ್ಟೆಪ್ಗೆ ಏನು ಮಾಡಬೇಕಂದ್ರೆ, ನಾವು ತೊಗೊಂಡಿರೋಂಥ 3 ಇಂಗ್ರೀಡಿಯೆಂಟ್ ಅಕ್ಕಿ, ಮೆಂತ್ಯ ಕಾಳು ಹಾಗೂ ಕಲ್ವಂಜಿನ ಇದರಲ್ಲಿ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಬಾಯ್ಲ್ ಮಾಡ್ಕೋಬೇಕು, ಅಂದರೆ ಕುದಿಸ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಇದು 3 ಪದಾರ್ಥಗಳು ಇರೋವಂಥ ಪ್ರತಿಯೊಂದು ಅಂಶ ಆ ಒಂದು ನೀರಿನಲ್ಲಿ ಇಳಿದು ಇದು ಸಾಧಾರಣ ನೀರು ಇಲ್ಲದೆ ಒಂದು ಒಳ್ಳೆ ಟಾನಿಕ್, ನಿಮ್ಮ ಕೂದಲಿಗೆ ಒಂದು ಮ್ಯಾಜಿಕ್ ಟಾನಿಕ್ ಅನ್ಬಹುದು ಅಥವಾ ಒಂದು ಮ್ಯಾಜಿಕ್ ಸೀರಮ್ ಆಗಿ ನಿಮ್ಮ ಕೂದಲಲ್ಲಿ ಇದು ಕಾರ್ಯ ಮಾಡೋದು. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಕುದಿಸ್ಬೇಕು. ಇಲ್ಲಿ ನಾನು ಒಂದು 8-10 ಕರಿಬೇವನ್ನು ಸಹ ಸೇರಿಸಿದ್ದೀನಿ. ಕರಿಬೇವು ಕೂಡ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತಿರುತ್ತೆ. ಕರಿಬೇವಿನಲ್ಲಿ ಸಾಕಷ್ಟು ಒಳ್ಳೆ ಪದಾರ್ಥ ಇರೋದ್ರಿಂದ ಇದು ನಮ್ಮ ಕೂದಲಿಗೆ ಬೆಳವಣಿಗೆ ಕೊಡೋಕ್ಕಾಗಲಿ ಹಾಗೂ ಹೇರ್ ಫಾಲನ್ನು ತಡೆಗಟ್ಟುವಂಥ ಒಂದು ಶಕ್ತಿ ಈ ಒಂದು ಕರಿಬೇವಿನಲ್ಲಿ ಇರುತ್ತೆ. ಹಾಗಾಗಿ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಯಾರಿಗೆಲ್ಲ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆಯಲ್ಲ ಅವ್ರಿಗೂ ಸಹ ಇದು ಒಂದು ಉಪಯೋಗ ಬರೋವಂಥ ರೆಮಿಡಿ. ಇವಾಗ ನೋಡಿ, ಒಳ್ಳೆ ರೀತಿಯಲ್ಲಿ ಇದು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಕುದಿಸ್ಕೊಳ್ಬೇಕು. ಯಾಕಂದರೆ ನೀವು ಹೈ ಫ್ಲೇಮ್ನಲ್ಲಿ ಇಟ್ಟಿದ್ರೆ ಅದು ಜಾಸ್ತಿ ಒಳ್ಳೆ ರಿಸಲ್ಟ್ ಕೊಡೋಂಗಿಲ್ಲ. ಲೋ ಫ್ಲೇಮ್ನಲ್ಲಿ ಇಟ್ಟು ಇದು ಜಾಸ್ತಿ ಟೈಮ್ ಕೂಡ ತೊಗೊಳೋಂಗಿಲ್ಲ. ಒಂದು 10-20 ನಿಮಿಷ ನಿಮ್ಮನ್ನು ಹತ್ತಬಹುದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಇವಾಗ ನೀವು ನೋಡಬಹುದು ನೀರಿನ ಕಲರ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಿಬಿಟ್ಟಿದೆ ಅಂತ. ಯಾಕಂದರೆ ಇದರಲ್ಲಿ ನಾವು ಮೆಂತ್ಯ ಕಾಳು ಹಾಕಿದ್ವಿ, ಕಲ್ವಂಜಿ ಹಾಕಿದ್ದೀವಿ ಹಾಗೂ
ಕರಿಬೇವು ಅಕ್ಕಿ ಎಲ್ಲ ಹಾಕಿದ್ವಲ್ಲ ಅದು ನೋಡಿ ಇಲ್ಲಿ ಒಳ್ಳೆ ರೀತಿಲಿ ಕುದ್ದಾಯಿತು. ಅಂದರೆ ಜಾಸ್ತಿ ಅದಕ್ಕೆ ನಮಗೆ ಪೂರ್ತಿ ಪೇಸ್ಟ್ ಮಾಡ್ಕೋಬೇಕಿಲ್ಲ, ಜಾಸ್ತಿ ಕುದಿಸ್ಕೋಬೇಕಂತಿಲ್ಲ. ಮಾತ್ರ ಈ ಒಂದು ಪದಾರ್ಥಗಳಿಂದ ಅಂಶ ಏನಿರುತ್ತಿಲ್ಲ ಆ ಒಂದು ಈ ನೀರಲ್ಲಿ ಇರ್ತಕ್ಕಂಥ ಈ ಒಂದು ರೆಮಿಡಿನ ಮಾಡಬೇಕು. ಇವಾಗ ನೋಡಿ ಗ್ಯಾಸಿನ ಫ್ಲೇಮ್ ಆಫ್ ಮಾಡಿ ನಾನಿಲ್ಲಿ ಇದಕ್ಕೆ ಸೋರಿಸ್ಕೋತೀನಿ ಒಳ್ಳೆ ರೀತಿಯಲ್ಲಿ. ಹಾಗೂ ಇದಕ್ಕೆ ಒಂದು 5ರಿಂದ 10 ನಿಮಿಷವರೆಗೂ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ನಮಗೆ. ಯಾಕಂದರೆ ಇದು ಎಷ್ಟು ತಣ್ಣಗಾಗುತ್ತಲ್ಲ ಆ ಒಂದು ರಿಸಲ್ಟ್ ಒಳ್ಳೆಯದು ಕೊಡುತ್ತೆ. ಡೈರೆಕ್ಟು ಈ ಥರ ಬಿಸಿ ಬಿಸಿ ಆಗಿ ನಾವು ನಮ್ಮ ಕೂದಲ ಮೇಲೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಇವಾಗ ನೀವು ನೋಡ್ತೀರಾ ಇದ್ರ ಕಲರ್ ಎಷ್ಟು ಒಳ್ಳೆ ಚೇಂಜ್ ಆಗಿದೆ ಅಂತ. ಇದು ನಿಮ್ಮ ಕೂದಲ ಮೇಲೆ ಒಂದು ಮ್ಯಾಜಿಕ್ ಥರ ಕಾರ್ಯ ಮಾಡಿ ನಿಮ್ಮ ಕೂದಲಿಗೆ ಒಂದು ಹೊಸ ಶೈನ್ ಕೊಡುತ್ತೆ. ಹಾಗೂ ಯಾರಿಗೆಲ್ಲ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಡ್ರೈ ಆಗಿಬಿಟ್ಟಿದೆಲ್ಲ ಅದಕ್ಕೂ ಸಲುವಾಗೋದು ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಇವಾಗ ಇದರಲ್ಲಿ ನಾನು ಪ್ಯೂರ್ ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸಾಸಿವೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಇವತ್ತಿನ ಈ ಒಂದು ಅಂದರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಒಳ್ಳೆ ರಿಸಲ್ಟನ್ನು ಪಡೆಯೋಕ್ಕೆ ಒಂದು ರೆಮಿಡಿನ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಖಂಡಿತ ಈ ಥರ ನೀವು ಟ್ರೈ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಪರಿಹಾರ ನೀವು ಪಡ್ಕೋಬೋದು. ಇವಾಗ ನೋಡಿ ನಾನು ಇವಾಗ ಎಷ್ಟು ಬೇಕು ಸ್ವಲ್ಪ ಮಟ್ಟಿಗೆ ಆದಷ್ಟು ತೊಗೊಂಡೆ ಅದರಲ್ಲಿ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ನೀವು ನಿಮ್ಮ ಸ್ಕ್ಯಾಲ್ಪ್ನ ಹಚ್ಕೊಂಡು ಇಡೀ ರಾತ್ರಿ ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ನೀವು ತಲೆ ಸ್ನಾನ, ನೀವು ಯಾವ ಶಾಂಪು ಬಳಸ್ತಿರಲ್ವ ಆ ಒಂದು ಶಾಂಪು ಜೊತೆ ನೀವು ತಲೆ ಸ್ನಾನ ಮಾಡಿದ್ರೆ ನಿಮಗೆ ಕಂಟಿನ್ಯೂಯಸ್ ಈ ಒಂದು ಟಾನಿಕ್ ಅನ್ಬೋದು ಹಾಗೂ ಮ್ಯಾಜಿಕ್ ಹೇರ್ ಸಿರಮ್ ಅನ್ಬೋದು ನೀವು ಇದನ್ನು ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಪರಿಹಾರ ಸಿಗೋದು. ಇದಕ್ಕೆ ನೀವು ಒಂದು 8ರಿಂದ 10 ದಿನವರೆಗೂ ಸ್ಟೋರ್ ಮಾಡಿಕೊಂಡು ಸಹ ಇಟ್ಕೋಬೇಕು. ಆದರೆ ಇದು ನಿಮಗೆ ಫ್ರಿಜ್ನಲ್ಲಿ ಇಡಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ನಾವು ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕಲಿಲ್ಲ, ಕೆಮಿಕಲ್ಸ್ ಹಾಕಲಿಲ್ಲ. ಹಾಗಾಗಿ ಇದು ಪ್ಯೂರ್ ನ್ಯಾಚುರಲ್ ಇದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ